ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ಇವತ್ತಿನ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆದ ಟಾಪಿಕ್ ವಿದ್ಯಾರ್ಥಿ ಕನ್ನಡ ಗ್ರಾಮರ್ ಅಲ್ಲಿ ಕನ್ನಡದ ಮೊದಲುಗಳ ಮೇಲೆ ಅನೇಕ ಸಾಲ ಪ್ರಶ್ನೆಗಳಾಗಿ ವಿದ್ಯಾರ್ಥಿಗಳು ಈ ಪಿಸಿ ಇಂದ ಡಿಸಿ ವರೆಗೂ ಕೂಡ ಅದೇ ರೀತಿ ಈ ಒಂದು ಕೆಪಿಎಸ್ಸಿ ಎಕ್ಸಾಮ್ ಅಲ್ಲಿ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ವಿದ್ಯಾರ್ಥಿ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಅಥವಾ ಪಿಡಿಒ ಎಕ್ಸಾಮ್ ಅಲ್ಲಿ ಕೂಡ ಈ ಕನ್ನಡ ಗ್ರಾಮರ್ ಮೇಲೆ 35 ಮಾರ್ಕ್ಸ್ ಇಂಪಾರ್ಟೆಂಟ್ ವಿದ್ಯಾರ್ಥಿ. ಅದರಲ್ಲಿ ಕನ್ನಡದ ಮೊದಲುಗಳ ಮೇಲೆ 7 ಪ್ರಶ್ನೆ ಆಗುತ್ತೆ ವಿದ್ಯಾರ್ಥಿ. ಕನ್ನಡದ ಮೊಟ್ಟ ಮೊದಲ ವಚನಗಾರ್ತಿ, ಕನ್ನಡ ಮೊದಲ ವಚನಗಾರ್ತಿ, ಅದೇ ರೀತಿ ಕನ್ನಡದ ಮೊದಲ ಪುಸ್ತಕ, ಕನ್ನಡದ ಮೊದಲ ನಾಟಕ, ಕನ್ನಡದ ಮೊದಲ ಶಾಸನ. ಇದೇ ತರ ವಿದ್ಯಾರ್ಥಿಗಳು ಅನೇಕ ಸಲ ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶನ್ ಆಗೋ ಟಾಪಿಕ್ ಯಾವುದು? ಕನ್ನಡದ ಮೊದಲುಗಳು. ಕನ್ನಡದ ಪ್ರಧಾನಮಂತ್ರಿ ಯಾರಪ್ಪ? ಮೊದಲ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ. ಕನ್ನಡದ ರಾಷ್ಟ್ರಪತಿ ಯಾರು? ಬಿಡಿ ಜತ್ತಿ. ಇದೇ ರೀತಿ ಹಲವಾರು ಪ್ರಶ್ನೆಗಳು ಕೂಡ ಬರುತ್ತೆ ವಿದ್ಯಾರ್ಥಿ. ಮುಂದೆ ಬರುವ ಪಿಸಿ PSI VA ಎಕ್ಸಾಮ್ ಅಲ್ಲಿ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗುತ್ತೆ. ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು. ಅದೇ ರೀತಿ ಕನ್ನಡದ ಮೊದಲ ದೊರೆ ಯಾರಪ್ಪ ಅಂದ್ರೆ ಮಯೂರ ವರ್ಮ. ಕನ್ನಡದ ಮೊದಲ ದೊರೆ ಯಾರಪ್ಪ ಅಂದ್ರೆ ಮಯೂರ ವರ್ಮ. ಈ ಮಯೂರ ವರ್ಮ ತುಂಬಾ ಪ್ರಸಿದ್ಧವಾದ ವ್ಯಕ್ತಿ ವಿದ್ಯಾರ್ಥಿಗಳು. ಯಾಕಂದ್ರೆ ಕದಂಬರ ಸ್ಥಾಪಕ. ಕದಂಬರ ಸ್ಥಾಪಕ. ಕನ್ನಡದ ಮೊದಲ ವಂಶ ಯಾವ್ದಪ್ಪ ಅಂದ್ರೆ ಕದಂಬರ ವಂಶ. ಕದಂಬ ಮನೆತನ. ಕನ್ನಡದ ಮೊದಲ ಮನೆತನ ಯಾವ್ದಪ್ಪ ಅಂದ್ರೆ ಕದಂಬ ಮನೆತನ. ಕದಂಬ ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರೆ ಮಯೂರ ವರ್ಮ. ಈ ಮಯೂರ ವರ್ಮನ ಮೊದಲ ಹೆಸರು ಏನಪ್ಪ ಅಂದ್ರೆ ಮಯೂರ ಶರ್ಮ. ಅದೇ ರೀತಿ ಕನ್ನಡದ ಪ್ರಥಮ ದೊರೆ ಯಾರಪ್ಪ ಅಂದ್ರೆ ಮಯೂರ ವರ್ಮ. ಈತ ಯಾವ ವಂಶಕ್ಕೆ ಸೇರಿದನಪ್ಪ ಅಂದ್ರೆ ಕದಂಬ ವಂಶಕ್ಕೆ, ಕದಂಬ ಮನೆತನಕ್ಕೆ ಸೇರಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಮಯೂರ ವರ್ಮ. ಅದೇ ರೀತಿ ವಿದ್ಯಾರ್ಥಿಗಳೇ ಈ ಒಂದು ಕನ್ನಡದ ಮೊದಲ ಗಣಿತ ಶಾಸ್ತ್ರಜ್ಞ ಯಾರಪ್ಪ ಅಂದ್ರೆ ಮಹಾವೀರಾಚಾರ್ಯ. ಇದು ಕೂಡ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. ಕನ್ನಡದ ಮೊದಲ ಗಣಿತ ಶಾಸ್ತ್ರಜ್ಞ ಯಾರಪ್ಪ ಅಂದ್ರೆ ಗಣಿತ ಶಾಸ್ತ್ರಜ್ಞ ಯಾರಪ್ಪ ಅಂದ್ರೆ ಮಹಾವೀರಾಚಾರ್ಯ. ಅದೇ ರೀತಿ ವಿದ್ಯಾರ್ಥಿಗಳೇ ಕನ್ನಡದ ಮೊದಲ ವಚನಗಾರ ಯಾರಪ್ಪ ಅಂದ್ರೆ ದೇವರ ದಾಸಿಮಯ್ಯ. ದೇವರ ದಾಸಿಮಯ್ಯ ಇದು ಕೂಡ KPS ಅಲ್ಲಿ ಒಂದ್ಸಲ ಬಂದಿದೆ. ಅದೇ ರೀತಿ ಕನ್ನಡದ ಮೊದಲ ವಚನಗಾರ ಯಾರಪ್ಪ ಅಂದ್ರೆ ದೇವರ ದಾಸಿಮಯ್ಯ. ಅದೇ ರೀತಿ ಕನ್ನಡದ ಮೊದಲ ಕನ್ನಡ ಶೀಘ್ರ ಲಿಪಿಗಾರ ಯಾರಪ್ಪ ಅಂದ್ರೆ ರೇವಣ್ ಬಿ ಲೂತಿ. ಕನ್ನಡದ ಶೀಘ್ರ ಲಿಪಿಗಾರ ಯಾರಪ್ಪ ಅಂದ್ರೆ ರೇವಣ್ ಬಿ ಲೂತಿ. ಅದೇ ರೀತಿ ಮೊದಲ ಪ್ರಾಧ್ಯಾಪಕ, ಕನ್ನಡದ ಮೊದಲ ಪ್ರಾಧ್ಯಾಪಕ ಯಾರಪ್ಪ ಅಂದ್ರೆ TS ವೆಂಕಣ್ಣಯ್ಯ. ಇದು ಕೂಡ ಪ್ರಶ್ನೆ ಆಗಿದೆ. ಕನ್ನಡದ ಮೊದಲ ಪ್ರಾಧ್ಯಾಪಕ ಯಾರಪ್ಪ ಅಂದ್ರೆ TS ವೆಂಕಣ್ಣಯ್ಯ. ಇದು ಕೂಡ ಪ್ರಶ್ನೆ ಆಗಿದೆ. ಅದೇ ರೀತಿ ವಿದ್ಯಾರ್ಥಿಗಳೇ ಮೊದಲ ಸೇನಾ ದಂಡನಾಯಕ ಯಾರಪ್ಪ ಅಂದ್ರೆ ಕನ್ನಡದ ಮೊದಲ ದಂಡನಾಯಕ ಯಾರಪ್ಪ ಅಂದ್ರೆ KM ಕರಿಯಪ್ಪ. ಇದು ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವಶನ್ ವಿದ್ಯಾರ್ಥಿಗಳೇ. PC PSI SDF TL ಕೂಡ ಹಲವಾರು ಸಲ ಬಂದಿದೆ. ಸೇನಾ ದಂಡನಾಯಕ ಯಾರಪ್ಪ ಅಂದ್ರೆ KM ಕರಿಯಪ್ಪ. ಕನ್ನಡದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ದಂಡನಾಯಕನಾದ ವ್ಯಕ್ತಿ ಯಾರಪ್ಪ ಅಂದ್ರೆ KM ಕರಿಯಪ್ಪ. ಅದೇ ವಿದ್ಯಾರ್ಥಿಗಳೇ ಕನ್ನಡದ ಮೊದಲ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ HD ದೇವೇಗೌಡ. ಇದು ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆದ ರಿಪೀಟ್ ಆದ ಕ್ವಶನ್ ವಿದ್ಯಾರ್ಥಿಗಳು. ಇಂಪಾರ್ಟೆಂಟ್ ನೋಡ್ರಿ. ಕನ್ನಡದ ಮೊದಲ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ HD ದೇವೇಗೌಡ. ಇದು ಯಾವ ಪಕ್ಷ ಅಪ್ಪ ಅಂದ್ರೆ ಜೆಡಿಎಸ್ ಪಕ್ಷಕ್ಕೆ ಸೇರಿದ ಒಬ್ಬ ಅಭ್ಯರ್ಥಿ. ಅದೇ ರೀತಿ ವಿದ್ಯಾರ್ಥಿಗಳೇ ಕನ್ನಡದ ಮೊದಲ ರಾಜ್ಯಪಾಲ ಯಾರಪ್ಪ ಅಂದ್ರೆ ಜಯ ಚಾಮರಾಜೇಂದ್ರ ಒಡೆಯರು. ಕನ್ನಡದ ಮೊದಲ ರಾಜ್ಯಪಾಲ ಯಾರಪ್ಪ ಅಂದ್ರೆ ಜಯ ಚಾಮರಾಜೇಂದ್ರ ಒಡೆಯರು. ಇದು ಕೂಡ ಅನೇಕ ಬಾರಿ ಕ್ವಶನ್ ಆಗಿದೆ. ಅದೇ ರೀತಿ ಕನ್ನಡದ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ KC ರೆಡ್ಡಿ. ಅದೇ ರೀತಿ ಇದ್ದಾರೆ ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಎಸ್ ನಿಜಲಿಂಗಪ್ಪ. ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ನಿಜಲಿಂಗಪ್ಪ. ವಿದ್ಯಾರ್ಥಿಗಳೇ ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಎಸ್ ನಿಜಲಿಂಗಪ್ಪ. ಅದೇ ರೀತಿ ಕನ್ನಡದ ಮೊದಲ ರಾಷ್ಟ್ರಪತಿ ಯಾರಪ್ಪ ಅಂದ್ರೆ BD ಜತ್ತಿ. ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ KPS ಅಲ್ಲಿ ರಿಪೀಟ್ ಆದ ಕ್ವಶನ್ ವಿದ್ಯಾರ್ಥಿಗಳೇ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ರಿಪೀಟ್ ಆದ ಕ್ವಶನ್. ಅದೇ ರೀತಿ KS ಅಲ್ಲಿ ಕೂಡ ಒಂದು ಬಾರಿ ಕೇಳಿದ್ದಾರೆ. 2012ರಲ್ಲಿ KS ಅಲ್ಲಿ ಕೇಳಿದ್ದಾರೆ. ಕನ್ನಡದ ಮೊದಲ ರಾಷ್ಟ್ರಪತಿ ಯಾರಪ್ಪ ಅಂದ್ರೆ BD ಜತ್ತಿ. ಅದೇ ರೀತಿ ಭಾರತ ರತ್ನ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಕನ್ನಡದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ. ಅದೇ ರೀತಿ ಮ್ಯಾಗಸೆ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ KV ಸುಬ್ಬಣ್ಣ. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಮ್ಯಾಗಸೆ ಪ್ರಶಸ್ತಿ ಬಗ್ಗೆ ಕೇಳಿದ್ದಾರೆ. ಮ್ಯಾಗಸೆ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ KV ಸುಬ್ಬಣ್ಣ. ಅದೇ ರೀತಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಕುವೆಂಪು ಅವರ ಮಗ ಹೆಸರೇನಪ್ಪ ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ. ಇದು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಪೂರ್ಣಚಂದ್ರ ತೇಜಸ್ವಿ. ಅದೇ ರೀತಿ ಕುವೆಂಪು ಅವರಿಗೆ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಅಂದ್ರೆ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಅದೇ ರೀತಿ ವಿದ್ಯಾರ್ಥಿಗಳು ಒಟ್ಟು ಎಷ್ಟು ಜನಕ್ಕೆ ದೊರಕಿದ ಜ್ಞಾನಪೀಠ ಪ್ರಶಸ್ತಿ ಕನ್ನಡದಲ್ಲಿ ಅಂದ್ರೆ ಒಟ್ಟು 8 ಜನಕ್ಕೆ ದೊರಕಿದೆ. ಒಟ್ಟು 8 ಜನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಕರ್ನಾಟಕದಲ್ಲಿ. ಅದೇ ರೀತಿ ವಿದ್ಯಾರ್ಥಿ ಪಂಪ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರಪ್ಪ ಕೂಡ ಕುವೆಂಪು. ಪಂಪ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಕನ್ನಡಿಗ ಯಾರಪ್ಪ ಅಂದ್ರೆ ಕುವೆಂಪು. ಅದೇ ರೀತಿ ವಿದ್ಯಾರ್ಥಿಗಳು ಕನ್ನಡದ ಮೊದಲ ರಾಷ್ಟ್ರಕವಿ ಯಾರಪ್ಪ ಅಂದ್ರೆ ಗೋವಿಂದ ಪೈ. ಸಾಕಷ್ಟು ಬಾರಿ ಎಕ್ಸಾಮ್ ರಿಪೀಟ್ ಆದ ಕ್ವಶನ್ ವಿದ್ಯಾರ್ಥಿಗಳು. ಮುಂದೆ ಕೂಡ ಬರುವ ಚಾನ್ಸಸ್ 100% ಜಾಸ್ತಿ ಆಗಿದೆ. ಅದೇ ರೀತಿ ಮೊದಲ ರಾಷ್ಟ್ರಕವಿ ಯಾರಪ್ಪ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರಪ್ಪ ಅಂದ್ರೆ ಗೋವಿಂದ ಪೈ. ರಾಷ್ಟ್ರಕವಿ ಯಾರಪ್ಪ ಅಂದ್ರೆ ಮೊದಲ ಕನ್ನಡದ ರಾಷ್ಟ್ರಕವಿ ಯಾರಪ್ಪ ಅಂದ್ರೆ ಗೋವಿಂದ ಪೈ. ಅದೇ ರೀತಿ ಮೊದಲ ಕನ್ನಡದ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ಪಡೆದ ಕವಿ ಯಾರಪ್ಪ ಅಂದ್ರೆ ಬಸವರಾಜ್ ಕಟ್ಟಾಮನಿ. ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರಪ್ಪ ಅಂದ್ರೆ ಬಸವರಾಜ್ ಕಟ್ಟಾಮನಿ. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಅದೇ ರೀತಿ ಕನ್ನಡದ ಮೊದಲ ವಚನಗಾರ್ತಿ ಯಾರಪ್ಪ ಅಂದ್ರೆ ಅಕ್ಕ ಮಹಾದೇವಿ. ಅಂಕಿತ ನಾಮ ಯಾವ್ದಪ್ಪ ಅಂದ್ರೆ ಚನ್ನಮಲ್ಲಿಕಾರ್ಜುನ. ಇದು ಕೂಡ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಅಕ್ಕ ಮಹಾದೇವಿ ಅಂಕಿತ ನಾಮ ಯಾವ್ದಪ್ಪ ಅಂದ್ರೆ ಚನ್ನಮಲ್ಲಿಕಾರ್ಜುನ. ಅದೇ ರೀತಿ ಕನ್ನಡದ ಮೊದಲ ವಚನಗಾರ್ತಿ. ಮಹಿಳೆಯರಲ್ಲಿ ವಚನಗಾರ್ತಿ ಎಂದು ಕರೀತೀವಿ. ಪುರುಷರಲ್ಲಿ ವಚನಗಾರ ಎಂದು ಕರೀತೀವಿ. ವಚನಗಾರ ಎಂದರೆ ದೇವರ ದಾಸಿಮಯ್ಯ. ಅದೇ ರೀತಿ ಮಹಿಳೆಯರಲ್ಲಿ ಅಕ್ಕ ಮಹಾದೇವಿ ಮೊದಲಿಗರು. ಅದೇ ರೀತಿ ಅಕ್ಕ ಮಹಾದೇವಿಯ ಅಂಕಿತ ನಾಮ ಯಾವ್ದಪ್ಪ ಅಂದ್ರೆ ಕೂಡಲ ಸಂಗಮ. ಇದು ಚನ್ನಮಲ್ಲಿಕಾರ್ಜುನ. ಈ ಅಕ್ಕ ಮಹಾದೇವಿ ಅಂಕಿತ ನಾಮ ಯಾವ್ದಪ್ಪ ಅಂದ್ರೆ ಚನ್ನಮಲ್ಲಿಕಾರ್ಜುನ. ಅದೇ ರೀತಿ ಬಸವಣ್ಣನವರ ಅಂಕಿತ ನಾಮ ಯಾವ್ದಪ್ಪ ಅಂದ್ರೆ ಕೂಡಲ ಸಂಗಮ ದೇವ. ಅದೇ ರೀತಿ ಈ ಕನಕದಾಸರ ಅಂಕಿತ ನಾಮ ಯಾವ್ದಪ್ಪ ಅಂದ್ರೆ ಕಾಗಿನೆಲೆ ಆದಿಕೇಶವ. ಅದೇ ರೀತಿ ಪುರಂದರದಾಸರ ಅಂಕಿತ ನಾಮ ಯಾವ್ದಾದ್ರು ಪುರಂದರ ವಿಠಲ. ಜಗನ್ನಾಥರ ಅಂಕಿತ ನಾಮ ಯಾವ್ದು ಜಗನ್ನಾಥ ವಿಠಲ. ಈ ತರ ಅಂಕಿತ ನಾಮಗಳು ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಈ ಅಕ್ಕ ಮಹಾದೇವಿ ಅಂಕಿತ ನಾಮ ಯಾವ್ದಪ್ಪ ಅಂದ್ರೆ ಚನ್ನಮಲ್ಲಿಕಾರ್ಜುನ. ಅದೇ ರೀತಿ ಬಸವಣ್ಣನವರದು ಕೂಡಲ ಸಂಗಮ ದೇವ. ಇದೇ ರೀತಿ
ಇದು ಕಾಗಿನೆಲೆ ಆದಿಕೇಶವ ಯಾರು ಬಂದ್ರೆ ಕನಕದಾಸರು, ಅದ್ರ ಪುರಂದರ ವಿಠಲ ಪುರಂದರದಾಸರು. ಇದೇ ತರ ಎಕ್ಸಾಮ್ ಅಲ್ಲಿ ಕೂಡ ಅಂಕಿತನಾಮಗಳು ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಅದೇ ರೀತಿ ಕನ್ನಡದ ಮಹಿಳಾ ಮಂತ್ರಿ ಯಾರಪ್ಪ ಅಂದ್ರೆ, ಕರ್ನಾಟಕದ ಮಹಿಳಾ ಮಂತ್ರಿ ಯಾರಪ್ಪ ಅಂದ್ರೆ ಗ್ರೇಸ್ ಟಕ್ಕರ್. ಗ್ರೇಸ್ ಟಕ್ಕರ್ ಕನ್ನಡದ ಮೊದಲ ಮಹಿಳಾ ಮಂತ್ರಿ ಯಾರಪ್ಪ ಅಂದ್ರೆ ಗ್ರೇಸ್ ಟಕ್ಕರ್. ಅದೇ ರೀತಿ ಕನ್ನಡದ ಮೊದಲ ಮಕ್ಕಳ ಪತ್ರಿಕೆ ಯಾವ್ದಪ್ಪ ಅಂದ್ರೆ ಮಕ್ಕಳ ಪುಸ್ತಕ. ಕನ್ನಡದ ಮೊದಲುಗಳ ಮೇಲೆ ಅನೇಕ ಕ್ವಶನ್ ಬರ್ತವೆ ವಿದ್ಯಾರ್ಥಿ, ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಈ ಒಂದು ಕನ್ನಡ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಯಾವುದೇ ಒಂದು ಎಕ್ಸಾಮ್ ಪದೇ ಪದೇ ರಿಪೀಟ್ ಆದ ಕ್ವಶನ್ ಯಾವ್ದಪ್ಪ ಅಂದ್ರೆ ಕನ್ನಡದ ಮೇಲೆ 35 ಮಾರ್ಕ್ಸ್ ಇರ್ತದೆ. ಕನ್ನಡ KPSC, ಇಂಗ್ಲಿಷ್ 35, ಕನ್ನಡ 35, ಕಂಪ್ಯೂಟರ್ 35. ಈ ರೀತಿಯಾಗಿ ನಾವು ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಜಾಸ್ತಿ ಅಂಕಗಳನ್ನು ಪಡೆಯಬೇಕಾಗುತ್ತಾನೆ. ನಾವು ಮುಂದೆ ಬರುವ ಎಕ್ಸಾಮ್ ಅಲ್ಲಿ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಕನ್ನಡದ ಮೊದಲುಗಳು ಮತ್ತೊಮ್ಮೆ ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು. ಅದೇ ರೀತಿ ಇವತ್ತಿನ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿ, ಅನೇಕ ಎಕ್ಸಾಮ್ ಅಲ್ಲಿ ಪದೇ ಪದೇ ರಿಪೀಟ್ ಆದ ಕ್ವಶನ್ಗಳು ಅದೇ ರೀತಿ ಮುಂದೆ ಬರುವ ಎಕ್ಸಾಮ್ ಕೂಡ ಯೂಸ್ ಆಗುವ ಸಾಧ್ಯತೆ ಜಾಸ್ತಿ ಆಗಿವೆ. ಅದೇ ರೀತಿ ಕನ್ನಡದ ಮೊದಲ ದೊರೆ ಯಾವ್ದಪ್ಪ ಅಂದ್ರೆ ಮಯೂರವರ್ಮ. ಕನ್ನಡದ ಮೊದಲ ಮನೆತನ ಯಾವ್ದಪ್ಪ ಅಂದ್ರೆ ಕದಂಬರ ಮನೆತನ. ಕದಂಬರ ರಾಜಧಾನಿ ಯಾವ್ದಪ್ಪ ಅಂದ್ರೆ ಬನವಾಸಿ. ಕದಂಬರ ಮನೆತನ ಸ್ಥಾಪಕ ಯಾರಪ್ಪ ಅಂದ್ರೆ ಮಯೂರವರ್ಮ. ಮಯೂರವರ್ಮನ ಹಿಂದಿನ ಹೆಸರು ಏನಪ್ಪ ಅಂದ್ರೆ ಮಯೂರ ಶರ್ಮ. ಅದೇ ರೀತಿ ವಿದ್ಯಾರ್ಥಿ ಕನ್ನಡದ ಮೊದಲ ದೊರೆ ಯಾರಪ್ಪ ಅಂದ್ರೆ ಮಯೂರವರ್ಮ. ಅದೇ ರೀತಿ ಕನ್ನಡದ ಮೊದಲ ಗಣಿತ ಶಾಸ್ತ್ರಜ್ಞ ಯಾರಪ್ಪ ಅಂದ್ರೆ ಮಹಾವೀರಾಚಾರ್ಯ. ಅದೇ ರೀತಿ ಕನ್ನಡದ ಮೊದಲ ವಚನಕಾರ ಯಾರಪ್ಪ ಅಂದ್ರೆ ದೇವರ ದಾಸಿಮಯ್ಯ. ಕನ್ನಡದ ಮೊದಲ ಶೀಘ್ರ ಲಿಪಿಗಾರ ಯಾರಪ್ಪ ಅಂದ್ರೆ ರೇವಣ್ ಬಿ ಲೂತಿ. ಅದೇ ರೀತಿ ಮೊದಲ ಪ್ರಾಧ್ಯಾಪಕ ಯಾರಪ್ಪ ಅಂದ್ರೆ TS ವೆಂಕಣ್ಣಯ್ಯ. ಸೇನಾ ದಂಡನಾಯಕ ಯಾರಪ್ಪ ಅಂದ್ರೆ KM ಕರಿಯಪ್ಪ. ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ HD ದೇವೇಗೌಡ. ಕನ್ನಡದ ಮೊದಲುಗಳು ಇವೆಲ್ಲ. ಅದೇ ರೀತಿ ಮೊದಲ ರಾಜ್ಯಪಾಲ ಯಾರಪ್ಪ ಅಂದ್ರೆ ಜಯಚಾಮರಾಜೇಂದ್ರ ಒಡೆಯರು. ಕರ್ನಾಟಕದ ಕನ್ನಡದ ಮೊದಲ ರಾಜ್ಯಪಾಲ ಯಾರಪ್ಪ ಅಂದ್ರೆ ಜಯಚಾಮರಾಜೇಂದ್ರ ಒಡೆಯರು. ಸಾಕಷ್ಟು ಬಾರಿ ರಿಪೀಟ್ ಆದ ಕ್ವಶನ್ ವಿದ್ಯಾರ್ಥಿಗಳೇ. ಅದೇ ರೀತಿ ಕನ್ನಡದ ಮೊದಲ ರಾಜ್ಯಪಾಲ ಯಾರಪ್ಪ ಅಂದ್ರೆ ಜಯಚಾಮರಾಜೇಂದ್ರ ಒಡೆಯರು. ಅದೇ ರೀತಿ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ KC ರೆಡ್ಡಿ. ಕನ್ನಡದ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ KC ರೆಡ್ಡಿ. ಅದೇ ರೀತಿ ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ S ನಿಜಲಿಂಗಪ್ಪ. ಅದೇ ರೀತಿ ವಿದ್ಯಾರ್ಥಿಗಳೇ ಮೊದಲ ಮುಖ್ಯಮಂತ್ರಿ ಯಾರು ಕೂಡ ಸಾಕಷ್ಟು ಬಾರಿ ಕೇಳಿದ್ದಾರೆ. ಅದೇ ರೀತಿ ಮೊದಲ ರಾಜ್ಯಪಾಲ ಕೂಡ ಸಾಕಷ್ಟು ಬಾರಿ ಕೇಳಿದ್ದಾರೆ ಜಯಚಾಮರಾಜೇಂದ್ರ ಒಡೆಯರು. ಅದೇ ರೀತಿ ಮೊದಲ ರಾಷ್ಟ್ರಪತಿ ಯಾರಪ್ಪ ಅಂದ್ರೆ BD ಜತ್ತಿ. ಕನ್ನಡದ ಮೊದಲ ರಾಜ್ಯಪಾಲ ಯಾರಪ್ಪ ಅಂದ್ರೆ BD ಜತ್ತಿ. ಅದೇ ರೀತಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡದ ವ್ಯಕ್ತಿ ಯಾರಪ್ಪ ಅಂದ್ರೆ ಸರ್ ವಿಶ್ವೇಶ್ವರಯ್ಯ. ಅದೇ ರೀತಿ ಮ್ಯಾಗಸೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡದ ವ್ಯಕ್ತಿ ಯಾರಪ್ಪ ಅಂದ್ರೆ KV ಸುಬ್ಬಣ್ಣ. ಅದೇ ರೀತಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕವಿ ಯಾರಪ್ಪ ಅಂದ್ರೆ ಕನ್ನಡದ ವ್ಯಕ್ತಿ ಯಾರಪ್ಪ ಅಂದ್ರೆ ಕುವೆಂಪು. ಜ್ಞಾನಪೀಠ ಪ್ರಶಸ್ತಿ ಯಾವ ಕೃತಿಗೆ ದೊರಕಿದಪ್ಪ ಅಂದ್ರೆ ಶ್ರೀರಾಮಾಯಣ ದರ್ಶನಂ ಕೃತಿಗೆ. ಈ ಶ್ರೀರಾಮಾಯಣ ದರ್ಶನಂ ಬರೆದ ಕವಿ ಯಾರಪ್ಪ ಅಂದ್ರೆ ಕುವೆಂಪು ಅವರ ಮಗನ ಹೆಸರೇನಪ್ಪ ಪೂರ್ಣಚಂದ್ರ ತೇಜಸ್ವಿ. ಅದೇ ರೀತಿ ವಿದ್ಯಾರ್ಥಿ ಪಂಪ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರಪ್ಪ ಅಂದ್ರೆ ಕುವೆಂಪೆ. ಅದೇ ರೀತಿ ವಿದ್ಯಾರ್ಥಿಗಳ ಮೊದಲ ರಾಷ್ಟ್ರ ಕವಿ ಯಾರಪ್ಪ ಅಂದ್ರೆ ಗೋವಿಂದ ಪೈ. ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಪದೇ ಪದೇ ಕೇಳಲಾದ ಪ್ರಶ್ನೆ. ಅದೇ ರೀತಿ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರಪ್ಪ ಅಂದ್ರೆ ಬಸವರಾಜ್ ಕಟ್ಟಮನಿ. ಅದೇ ರೀತಿ ಮೊದಲ ವಚನಗಾರ್ತಿ ಕನ್ನಡದ ಮೊದಲ ವಚನಗಾರ್ತಿ ಯಾರಪ್ಪ ಅಂದ್ರೆ ಅಕ್ಕಮಹಾದೇವಿ ಅಂಕಿತನಾಮ ಚೆನ್ನಮಲ್ಲಿಕಾರ್ಜುನ. ಅದೇ ರೀತಿ ಮಹಿಳಾ ಮಂತ್ರಿ ಯಾರಪ್ಪ ಅಂದ್ರೆ ಕನ್ನಡದ ಮೊದಲ ಮಹಿಳಾ ಮಂತ್ರಿ ಗ್ರೇಸ್ ಟಕ್ಕರ್. ಅದೇ ರೀತಿ ಕನ್ನಡದ ಮಕ್ಕಳ ಪುಸ್ತಕ ಮೊದಲ ಮಕ್ಕಳ ಪುಸ್ತಕ ಯಾವ್ದಪ್ಪ ಅಂದ್ರೆ ಮಕ್ಕಳ ಪುಸ್ತಕನೇ ಹೆಸರು. ಕನ್ನಡದ ಮೊದಲ ಮಕ್ಕಳ ಪತ್ರಿಕೆ ಯಾವ್ದಪ್ಪ ಅಂದ್ರೆ ಮಕ್ಕಳ ಪುಸ್ತಕ. ಮೊದಲ ಪತ್ರಿಕೆ ಮಕ್ಕಳ ಪತ್ರಿಕೆ ಯಾವ್ದಪ್ಪ ಕನ್ನಡದ ಮೊದಲ ಪತ್ರಿಕೆ ಯಾವ್ದಪ್ಪ ಅಂದ್ರೆ ಮಕ್ಕಳ ಪುಸ್ತಕ ಎಂದು ತಿಳಿಯಲಾಗಿದೆ. ಅದೇ ರೀತಿ ವಿದ್ಯಾರ್ಥಿ ಎಲ್ಲ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಈ ಒಂದು ಪಾಯಿಂಟ್ಸ್ PC, DC, KPSC, HD, FDA ಹಲವಾರು ಎಕ್ಸಾಮ್ಗೆ ಉಪಯೋಗವಾಗುತ್ತಿದ್ದಾರೆ. ದಯವಿಟ್ಟು ಎಲ್ಲ ಕ್ವಶನ್ ಪೇಪರ್ ರೆಫರ್ ಮಾಡಿ ಕ್ಲಾಸ್ ಮಾಡ್ಕೊತೀನಿ. ದಯವಿಟ್ಟು ಸದುಪಯೋಗ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಅನೇಕ ನಿಮ್ಮ ಬಡ ವಿದ್ಯಾರ್ಥಿಗಳ ಅದಕ್ಕೋಸ್ಕರ ಅದೇ ರೀತಿ ಅನೇಕ ಜನರಿಗೆ ಬುಕ್ ಕೂಡ ಇರುವುದಿಲ್ಲ ವಿದ್ಯಾರ್ಥಿ, ಅಂತವರಿಗೆ ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಯಾಕಂದ್ರೆ ಅಂತಲ್ಲಿ ಬುಕ್ ನಾವು ರೆಫರ್ ಮಾಡಿ ಕ್ಲಾಸ್ ಮಾಡ್ಕೊತೀವಿ ವಿದ್ಯಾರ್ಥಿಗಳೇ. ಸಾಕಷ್ಟು ಜನರಿಗೆ ಬುಕ್ನ ಅಭಾವ ಕೊರತೆ ಇರುತ್ತೆ. ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಿದ್ಯಾರ್ಥಿ. ಇಲ್ಲಿಗೆ GK 360ಯ 26ನೇ ಕ್ಲಾಸ್ ಮುಕ್ತಾಯವಾಗುತ್ತೆ.